ಶಾಸಕ ಮುನಿರತ್ನ ಇರಬಹುದು, ಎಂಎಲ್ಸಿ ಸಿಟಿ ರವಿ ವಿಚಾರದಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನು ನೋಡ್ತಾ ಇದ್ರೆ ರಾಜ್ಯ ರಾಜಕಾರಣ ಎತ್ತ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗಾವಿಯಲ್ಲಿ ಸಿಟಿ ರವಿ, ಬೆಂಗಳೂರಿನಲ್ಲಿ ಮುನಿರತ್ನ ಮೇಲೆ ಹಲ್ಲೆಗೆ ಯತ್ನ. ದ್ವೇಷ ರಾಜಕಾರಣದ ಕಂಟ್ರೋಲ್ನಲ್ಲಿ ಎಡುತ್ತಾ ಇದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ. ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಈ ದಾಳಿಯ ಆತಂಕ ಹೆಚ್ಚಾಗ್ತಾ ಇದೆ. ಸಮೂಹ ಸನ್ನಿಯಂತೆ ಇದೇ ಮಾದರಿಯ ದಾಳಿ ಹೆಚ್ಚಳವಾಗುವಂತಹ ಆತಂಕ ವಿಪಕ್ಷದವರಲ್ಲಿ ಮನೆ ಮಾಡ್ತಾ ಇದೆ. ಸರ್ಕಾರವೇ ನಿಯಂತ್ರಣಕ್ಕೆ ಮುಂದಾಗದೇ ಇದ್ರೆ ಬಡಿ ರಾಜಕಾರಣ ರಾಜ್ಯದಲ್ಲಿ ಜೋರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಮೊದಲೆಲ್ಲ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ಇರ್ತಿರ್ಲಿಲ್ಲ. ಬಟ್ ಒಂದೂವರೆ ವರ್ಷದಿಂದ ಈ ರೀತಿಯ ಬೆಳವಣಿಗೆಗಳು ತುಂಬಾ ಆಗ್ತಾ ಇದೆ. ಇದೇ ವಿಚಾರ ಈಗ ರಾಜಕಾರಣಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ದ್ವೇಷ ರಾಜಕಾರಣದ ಪರಮಾವಧಿಗೆ ರಾಜ್ಯದ ರಾಜಕಾರಣ ತಲುಪ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗ್ತಾ ಇದೆ. ಅನುದಾನವನ್ನು ಬಿಡುಗಡೆ ಮಾಡದೆ ತಡೆ ಹಿಡಿದಿದ್ದರಿಂದ ಹಿಡಿದು ಹೀಗೆ ವಿಪಕ್ಷದ ನಾಯಕರುಗಳ ಮೇಲೆ, ಶಾಸಕರುಗಳ ಮೇಲೆ ಈ ರೀತಿ ಆಗ್ತಾ ಇರುವಂತಹ ದಾಳಿ, ಹಲ್ಲೆಯಿಂದ ಹಿಡಿದು ಹಲವು ವಿಚಾರಗಳು ದ್ವೇಷ ರಾಜಕಾರಣದ ಸಂಗತಿಯನ್ನು ಮುನ್ನೆಲೆಗೆ ತರ್ತಾ ಇದೆ. ಎಷ್ಟಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಷ್ಟಿದ್ದಾರೆ ಅಂತ, ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರನ್ನ ಇಮಿಡಿಯೇಟಾಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಮೊಟ್ಟೆ ಎಷ್ಟಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಷ್ಟಿದ್ದಾರೆ ಅಂತ, ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ನೋಡಪ್ಪ, ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರನ್ನ ಇಮಿಡಿಯೇಟಾಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಈ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಈ ದ್ವೇಷ ರಾಜಕಾರಣವನ್ನು ಗಮನಿಸ್ತಾ ಇದ್ವಿ. ಆಡಳಿತಕ್ಕೆ ಬಂದಾಗ ವಿಪಕ್ಷದ ನಾಯಕರ ಮೇಲೆ ದಾಳಿ ಆಗೋದು, ಅವ್ರ ಮೇಲೆ ಸುಖಾಸುಮ್ಮನೆ ಕೇಸ್ ಹಾಕಿ ಅರೆಸ್ಟ್ ಮಾಡುವಂಥದ್ದು, ಜೈಲಿಗೆ ಕಳಿಸುವಂಥದ್ದು. ಬಟ್ ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಈ ಹಿಂದೆ ನಡೆದಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಂತೂ ವಿಪರೀತವಾಗ್ತಾ ಇದೆ. ಈ ದ್ವೇಷ ರಾಜಕಾರಣದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಡೆ ಮಾತ್ರ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ನೋಡೋಣ ವಿಪಕ್ಷಗಳು ಇದರ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ ಅಂಥೇಳಿ.